ಅಡುಗೆ ಮಾಡೋದ್ರಲ್ಲಿ ಎಷ್ಟೇ ಹುಷಾರಿರ್ತೀವಿ ಅಂದರೂ ಕೆಲವೊಮ್ಮೆ ಈ ಎಡವಟ್ಟುಗಳು ನಡೆದೋಗ್ತವೆ. ಅಂದ್ರೂ ಸೂಪರಾಗಿ ಮಾಡಿರುವಂಥ ನಾನು ನಿಮಗೆ ಒಂದು ಆಲೂಗಡ್ಡೆ ಗ್ರೇವಿ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡ್ಬೋದು, ಹಾಗೆ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಏನು ತರಕಾರಿಗಳಿಲ್ಲ ಅಂದಾಗ ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಸಾಕು. ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಆಲೂಗಡ್ಡೆ ಗ್ರೇವಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಅಂದರೆ ಏನು ಈ ರೀತಿ ಎಣ್ಣೆ ಸಿಡಿಸ್ಕೊಳ್ಳೋದ ಅಂತ ಕೇಳಬೇಡಿ. ಅದು ಅಚಾನಕ್ಕಾಗಿ ಏನೋ ನಾನು ಎಣ್ಣೆ ಹಾಕಿದ್ದೆ ಒಂದು ಕುಕ್ಕರಲ್ಲಿ. ಆದರೆ ಗ್ಯಾಸ್ ಆಫ್ ಮಾಡಿದ್ದೀನಿ ಅಂದ್ಕೊಂಡಿದ್ದೆ, ಆದರೆ ಆನೇ ಇತ್ತದು. ಇರಲಿ ಪರವಾಗಿಲ್ಲ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ನಾನು ಮಿಕ್ಸಿ ಜಾರಿಗೆ ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಣ್ಣದಾಗೆ ಹೆಚ್ಕೊಂಡಿದ್ದೀನಿ, ಬೇಗ ನುಣ್ಣಗಾಗಲಿ ಅಂಥೇಳಿ. ನೀವು ಬೇಕಾದ್ರೆ ಗ್ರೈಂಡರಲ್ಲಿ ಅಥವಾ ಒಳಕಲ್ಲಲ್ಲಿ ಕೂಡ ನೀವು ರುಬ್ಕೋಬೋದು. ಈರುಳ್ಳಿ ಆದಮೇಲೆ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟೊಮೆಟೊನು ಹಾಕ್ತಾಯಿದ್ದೀನಿ. ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಪಟ್ಟನಂಗೆ ಮಾಡ್ಕೋಬೋದು. ಒಂದು ಆಲೂಗಡ್ಡೆ ಇದ್ದರೆ ಸಾಕು ಈ ರುಚಿಯಾದ ಒಂದು ಗ್ರೇವಿ. ನಂತರದಲ್ಲಿ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರುವಂಥ ಶುಂಠಿನ ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿಗೆ ತಕ್ಕನಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನಾನು ಇಲ್ಲಿ ಹೆಸರನ್ನ ಸಿಪ್ಪೆ ತೆಗೆದು ಹಾಕ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಸಾಕಾಗುತ್ತೆ. ನಂತರ ಇಲ್ಲಿ ಒಂದು 1/4 ಬಟ್ಲದಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಮತ್ತೆ ಒದಗುತ್ತೆ ಅದು, ಅಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡುತ್ತೆ. ನಂತರ ಖಾರಕ್ಕೆ ತಕ್ಕನಾಗಿ ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಇದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲಾನ ಸ್ಕಿಪ್ ಮಾಡ್ಕೋಬೇಡಿ, ಯಾಕಂದರೆ ನಾವು ಯಾವುದೇ ಒಂದು ಸ್ಪೈಸಸ್ನ ಹಾಕ್ತಾಯಿಲ್ಲ ಅದರಿಂದ, ಅಂದರೆ ಬೇರೆ ಚಕ್ಕೆ ಲವಂಗ ಏನೂ ಹಾಕ್ತಾಯಿಲ್ಲ ಅದರಿಂದ. ನಂತರ 1/4 ಸ್ಪೂನಷ್ಟು ಇಲ್ಲಿ ಅರಿಶಿನ ಪೌಡ್ರ್ ಹಾಕಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಪೌಡ್ರು. ಇಷ್ಟಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರಬೇಕು. ಬೇಕು ಅಂದವರು ನೀವು ಖಾರದ ಪುಡಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಖಾರದ ಪುಡಿ ಜಾಗದಲ್ಲಿ. ಇಲ್ಲ ನಾವು ಎರಡೂ ಹಾಕ್ತೀನಿ ಅಂದರೆ ಎರಡೂ ಕೂಡ ಹಾಕೋಬೋದು. ನಂತರ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು. ಇಲ್ಲಿವರೆಗೂ ನಂದು ಪೇಸ್ಟ್ ಕರೆಕ್ಟಾಗಿ ಬಂತು. ಪೇಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಎಡವಟ್ಟಾಯಿತು ನನಗೆ, ಅಂದರೆ ಅಡುಗೆಯಲ್ಲೇನು ಎಡವಟ್ಟಾಗಿಲ್ಲ, ನಾನು ಮಾಡೋ ಒಂದು ಮೆಥಡಲ್ಲಿ ಎಡವಟ್ಟಾಯಿತು ಅಷ್ಟೇ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಗ್ರೇವಿ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ನುಣ್ಣಗೆ ಬೇಡ ಅಂದರೆ ಸ್ವಲ್ಪ ತರಿ ಮಾಡ್ಕೊಬೋದು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ನಂತರ ಒಂದು ಕುಕ್ಕರ್ನ ಒಲೆ ಮೇಲಿಟ್ಟೆ, ಎಣ್ಣೆ ಕೂಡ ಹಾಕಿದೆ. ನಾನು ಗ್ರೇವಿನ ಸ್ವಲ್ಪ ನೀರೆಲ್ಲ ಹಾಕಿ ತಕ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬಿಸಿ ಆಗಿಬಿಡ್ತು. ಅದರಿಂದ ಎಣ್ಣೆ ಬಿಸಿಯಾಗಿದೆ ಅಂತ ನನಗೆ, ಅಷ್ಟು ಬಿಸಿಯಾಗಿದೆ ಅಂತ ಗೊತ್ತಿರಲಿಲ್ಲ. ಡೈರೆಕ್ಟಾಗಿ ನಾನಿಲ್ಲಿ ಮಸಾಲೆನ ಹಾಕಿಬಿಟ್ಟೆ. ಆವಾಗ ಎಲ್ಲ ಸಿಡಿದ್ಬಿಡ್ತು ಮಸಾಲೆ. ನನಗಿಲ್ಲಿ ಕ್ಯಾಮ್ರಾ ಹಾಳಾಯಿತು ಅಂತ ಹೆದರಿಬಿಟ್ಟೆ ನಾನು, ಆದರೆ ದೇವ್ರ ಪುಣ್ಯ ಏನೂ ಆಗಲಿಲ್ಲ. ನೋಡಿ, ನಂತರದಲ್ಲಿ ಇಲ್ಲಿ ನಾನು ಎಣ್ಣೆಯಲ್ಲೇ ಡೈರೆಕ್ಟ್ ಮಸಾಲೆ ಹಾಕೋದ್ರಿಂದ ಈ ರೀತಿ ಆಯಿತು ಅಷ್ಟೇ. ಅದು ಇಲ್ಲ ನಿಮಗೆ ಈ ರೀತಿ ಬೇಡ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನ ಹಾಕಿ ನಂತರದಲ್ಲಿ ಮಸಾಲೆ ಕೂಡ ಹಾಕೋಬೋದು. ನೋಡಿ, ಗ್ರೇವಿ ಸ್ವಲ್ಪ ಮುಚ್ಚಿ ನಾನು ಸ್ವಲ್ಪ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಸ್ವಲ್ಪನೇ ನೀರು ಬೇಕು ಅಂದರೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಎಷ್ಟು ಬೇಕೋ ನೀರು ಅಷ್ಟು ಆ್ಯಡ್ ಮಾಡಿ, ಅಂದರೆ ಸ್ವಲ್ಪ ದಪ್ಪನೇ ಇರಲಿ, ಯಾಕಂದರೆ ಗ್ರೇವಿ ಮಾಡ್ತಿರೋದ್ರಿಂದ. ನಂತರ ಒಂದು ದೊಡ್ಡ ಗಾತ್ರದ ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿದರೆ ನಮಗೆ ರುಚಿಯಾಗಿರುವಂಥ ಆಲೂಗಡ್ಡೆ ಗ್ರೇವಿ ಸಿಂಪಲ್ಲಾಗಿ ಸೂಪರಾಗಿ ರೆಡಿಯಾಗುತ್ತೆ. ನೋಡಿ, ಮುಚ್ಚಳ ಮುಚ್ತಿದ್ದೀನಿ. 3 ವಿಸಲ್ನ ಕೂಗಿಸ್ಕೊಂಬರ್ತೀನಿ, ಇಲ್ಲಾಂದರೆ 2 ವಿಸಲ್ ಕೂಡ ಕೂಗಿಸ್ಬೋದು. ನೋಡಿ, 3 ವಿಸಲ್ ಆಗಿದೆ. ನಾನು ಪೂರ್ತಿ ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನಾನು ಇಡ್ಲಿ ಮಾಡಿದ್ದೆ ಸಿಂಪಲ್ಲಾಗಿ, ಯಾಕಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ಅದರಿಂದ ಹಿಟ್ಟಿತ್ತು. ಅದರಿಂದ ಅದೇ ಒಂದು ಇಡ್ಲಿಗೆ ನಾನು ಈ ರೀತಿ ಆಲೂಗಡ್ಡೆ ಗ್ರೇವಿ ಮಾಡ್ಕೊಂಡಿದ್ದೀನಿ. ತುಂಬ ಸೂಪರಾಗಿ ಬಂದಿದೆ. ಈಸಿಯಾಗಿ ನೀವು ಕೂಡ ಮಾಡ್ಕೊಂಡು ಊಟ ಮಾಡ್ಕೋಬೋದು. ಬನ್ನಿ ಟೇಸ್ಟ್ ಮಾಡ್ತೀನಿ ನನಗೆ ಹೇಗಾಗಿದೆ ಅಂತ. ಆಗಲೇ ಈ ವಿಡಿಯೋ ಮಾಡಿ ಒಂದು 4-5 ದಿವಸ ಆಗೋಗಿದೆ. ಈಗ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ನೋಡಿ, ಇಡ್ಲಿ ತೊಗೊಂಡಿದ್ದೀನಿ. ಇದು ಮಾಡಿರುವಂಥದ್ದು ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿರುವಂಥದ್ದು, ತುಂಬ ಚೆನ್ನಾಗಿದೆ. ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಸಾಫ್ಟಾಗಿ ಬರುತ್ತೆ ಇಡ್ಲಿ, ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಕೂಡ ಮಾಡ್ಕೋಬೋದು ಈ ರೀತಿಯಾದಂಥ ಸಾಫ್ಟಾಗಿರುವಂಥ ಇಡ್ಲಿ. ನೋಡಿ, ನಾನು ಗ್ರೇವಿ ಹಾಕ್ಕೊಂಡಿದ್ದೀನಿ. ಇಡ್ಲಿ ಮುರಿದು ನೋಡಿರಿ ಯಾವ ರೀತಿಯಾಗಿ ಮುರಿತಾ ಇದೆ ಅಂತ. ಈ ರೀತಿಯಾಗಿ ಇಡ್ಲಿಗಂತ ಅಲ್ಲ, ಅನ್ನದ ಜೊತೆ ಚಪಾತಿ, ಪೂರಿ, ರೊಟ್ಟಿ ಎಲ್ಲ ಜೊತೆನೇ ಮ್ಯಾಚ್ ಆಗುತ್ತೆ ಒಂದು ಗ್ರೇವಿ, ಆಲೂಗಡ್ಡೆ ಗ್ರೇವಿ. ನಾನು ಸ್ವಲ್ಪ ನಿಮಗೆ ಲೈಟ್ ಆನ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ, ಬೆಳಗಿನ ಉಪಹಾರಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇಡ್ಲಿ ಮೇಲೆ ನಾವು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರೆಲ್ಲ ಈ ರೀತಿ ಒಂದು ರೆಸಿಪಿ ಮಾಡಿದ್ದೀರಾ ಅಂಥೇಳಿ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ
ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್.